ಹಲೋ ನಮಸ್ಕಾರ ಎಲ್ರಿಗೂ. ನಾವಿವತ್ತು ಹೋಗ್ತಿರೋಂಥ ಜಾಗ ಕರ್ನಾಟಕದ ಅತಿ ದೊಡ್ಡ ಕೆರೆಗಳಲ್ಲಿ 2ನೇ ಸ್ಥಾನದಲ್ಲಿರೋ ಅಯ್ಯನ ಕೆರೆ. ಇದು ಚಿಕ್ಕಮಗಳೂರು ಜಿಲ್ಲೆ ಸಕ್ರಾಯಪಟ್ಟಣದಲ್ಲಿದೆ. ಹಾಗೆ ಈ ಕೆರೆಗೆ ಇನ್ನೊಂದು ಹೆಸರಿದೆ, ಅದೇ ದೊಡ್ಡ ಮದಗದ ಕೆರೆ ಅಂತ. ಕೆರೆಯ ವಿಸ್ತರಣೆ ಬಂದು 2,500 ಎಕರೆಗೂ ಹೆಚ್ಚು ಜಾಗನ ಈ ಕೆರೆ ಆವರಿಸ್ಕೊಂಡಿದೆ. ಹಾಗೆ ಈ ಕೆರೆ 7 ಹಸಿರು ಗುಡ್ಡಗಳ ಮಡಿಲಲ್ಲಿದೆ. ಹೌದು, ಈ ಕೆರೆ ಸುತ್ತ 7 ಗುಡ್ಡಗಳು ಇದೆ. ಮತ್ತು ಈ ಕೆರೆ ರಾಜ ರುಕ್ಮಂಗದ ರಾಯ ಇವರ ಆಳ್ವಿಕೆಯಲ್ಲಿ ನಿರ್ಮಾಣ ಆಗುತ್ತೆ. ಸುಮಾರು 1000 ವರ್ಷಗಳ ಇತಿಹಾಸ ಈ ಕೆರೆಗಿದೆ. ಹಾಗಿದ್ರೆ ಈ ಕೆರೆಗೆ ಅಯ್ಯನ ಕೆರೆ ಅಂತ ಯಾಕೆ ಹೆಸರಿಟ್ರು? ಕೆರೆ ನಿರ್ಮಾಣ ಆದ ಕೆಲವು ವರ್ಷಗಳ ನಂತರ ಇದ್ದಕ್ಕಿದ್ದಂಗೆ ಕೆರೆಯಲ್ಲಿ ನೀರು ಖಾಲಿ ಆಗ್ತಾ ಹೋಗುತ್ತೆ. ಅದನ್ನು ಕಂಡು ಅಲ್ಲಿದ್ದ ಜನರು ಕಂಗಾಲಾಗೋಗ್ತಾರೆ. ತದನಂತರ ಆ ಜನರು ನಂಬಿದಂತಹ ಒಬ್ಬರು ತಪಸ್ವಿ ಬಳಿ ಹೋಗಿ ಅದಕ್ಕೆ ಪರಿಹಾರ ಕೇಳ್ತಾರೆ. ಆಗ ತಪಸ್ವಿ ಹೇಳ್ತಾರೆ ಅಲ್ಲಿ ಕೆಲವು ಪೂಜೆ ಕಾರ್ಯಗಳನ್ನು ಮಾಡಬೇಕಂತ. ತಪಸ್ವಿ ಹೇಳಿದ ಎಲ್ಲ ಪೂಜೆ ಕಾರ್ಯಗಳು ಆದಮೇಲೆ ಆ ಕೆರೆಗೆ ನೀರು ಬಂತಂತೆ. ಅದಾದಮೇಲೆ ಆ ಜನಗಳೆಲ್ಲ ಅವರನ್ನು ಅಯ್ಯ ಅಂತ ಕರೀತಾ ಇದ್ರು. ಆ ಕಾರಣದಿಂದ ಅಯ್ಯನ ಕೆರೆ ಅಂತ ಹೆಸರು ಬರುತ್ತೆ. ಇವತ್ತಿಗೂ ಅಯ್ಯನ ಕೆರೆ ಸುಂದರವಾಗಿ ಹರಿತಾ ಇದೆ. ಇವತ್ತಿಗೂ ಯಾರಿಗೂ ತೊಂದರೆ ಆಗಿಲ್ಲ. ಹಾಗೆ ಸಕ್ರಾಯಪಟ್ಟಣದ ಜನರು ಈ ಇಬ್ಬರು ವ್ಯಕ್ತಿನ ಯಾವತ್ತೂ ಮರಿಬಾರ್ದು. ಅವರೇ ವನ್ನಬಾಲ ಮತ್ತು ಚಿನ್ನಬಾಲ. ಯಾಕಂದರೆ ಇದೊಂದು ಹಿಂದಿನ ಕತೆ, ಪಂಚತಂತ್ರ ಕತೆ. ಒಮ್ಮೆ ರುಕ್ಮಂಗದ ರಾಯರ ಸೇವಕರಾಗಿದ್ದಂತಹ ವನ್ನಬಾಲ ಮತ್ತು ಚಿನ್ನಬಾಲ ಅಯ್ಯನ ಕೆರೆಯ ದಡದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಕೆರೆಯಿಂದ ಒಂದು ಶಬ್ದ ಬರುತ್ತೆ. ಅದೇನೆಂದರೆ, ಇನ್ನು ಕೆಲವು ಸಮಯಗಳಲ್ಲಿ ಈ ಕೆರೆಯು ಒಡೆದು ಪೂರ್ತಿ ಸಕ್ರಾಯಪಟ್ಟಣವನ್ನು ಧ್ವಂಸಗೊಳಿಸುತ್ತದೆ. ಹೀಗೆಂದು ಆ ಕೆರೆಯಿಂದ ಆ ಧ್ವನಿ ಕೇಳಿಸುತ್ತೆ. ಅದನ್ನು ಕೇಳಿದ ಅವರಿಬ್ಬರು ಕಂಗಾಲಾಗೋಗ್ತಾರೆ. ಅದಾದಮೇಲೆ ಅವರ ರಾಜನಿಗೆ ಈ ವಿಷಯನ ತಿಳಿಸ್ಬೇಕು ಅಂತ ಹೊರಡುವ ಮುನ್ನ ಆ ಕೆರೆಯ ಬಳಿ ಒಂದು ಮಾತನ್ನು ತಗೊಳ್ತಾರೆ. ನಾವು ನಮ್ಮ ರಾಜರಿಗೆ ಈ ವಿಷಯನ ತಿಳಿಸಿ ಮರಳಿ ಬರೋವರೆಗೂ ನೀನು ಈ ಊರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಉಂಟು ಮಾಡಬಾರ್ದು ಅಂತ. ಅವರಿಬ್ಬರು ವಿಷಯ ತಿಳ್ಸಕ್ಕಂತ ಹೋಗ್ತಾರೆ. ಆದರೆ ಅಲ್ಲೇ ಅವರು ಅವರ ಪ್ರಾಣನ ತ್ಯಾಗ ಮಾಡ್ತಾರೆ. ಅವರು ಮತ್ತೆ ಮರಳಿ ಬರೋಲ್ಲ. ಅವ್ರ ಮಾತು ತಗೊಂಡಿದ್ದು ನಾವು ಮರಳಿ ಬರೋವರೆಗೂ ನೀನು ಯಾವುದೇ ತೊಂದರೆ ಮಾಡಬಾರ್ದು ಅಂತ. ಅವರು ಮರಳಿ ಬರದ ಕಾರಣ ಇವತ್ತಿನ ತನಕ ಆ ಕೆರೆ ಆ ಇಬ್ಬರ ನಿರೀಕ್ಷೆಯಲ್ಲಿದೆ. ಎಂಥ ದೊಡ್ಡ ಮಳೆ ಬಂದರೂ ಇವತ್ತಿನ ತನಕ ಸಕ್ರಾಯಪಟ್ಟಣಕ್ಕೆ ಆ ಕೆರೆಯಿಂದ ಯಾವುದೇ ತೊಂದರೆ ಆಗಿಲ್ಲ. ಇದಾಗಿತ್ತು ಅಯ್ಯನ ಕೆರೆಯ ಇತಿಹಾಸ. ಮುಂದಿನ ಸಲ ಚಿಕ್ಕಮಗಳೂರು ಸೈಡ್ ಹೋದಾಗ ಈ ಕೆರೆನ ವಿಸಿಟ್ ಮಾಡದೆ ಬರಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.